ANMR ನ್ಯೂಸ್ಗೆ ಸ್ವಾಗತ. ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ, ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿಯ ಈ ಸೊತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, UG ಕೇಬಲ್ ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ. ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ 10 ಜನರಿಗೆ ಮೊದಲ ಆದ್ಯತೆಯಾಗಿ 400 ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಹೆಡ್ ಆಫೀಸ್, ಮೂನ್ ಸ್ಟಾರ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್, KR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9916852260. ಯಶಸ್ವಿ ಮಹಿಳಾ ಸೇನೆ ವತಿಯಿಂದ ಮಿನಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಅಜ್ವಾ ಫಿರ್ದೌಸ್ಗೆ ಸನ್ಮಾನ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ 2024 ನವೆಂಬರ್ 22ರಂದು ರಾಜ್ಯ ಮಿನಿ ಒಲಿಂಪಿಕ್ಸ್ನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದ ತಾಲೂಕಿನ ಕೈವಾರ ಗ್ರಾಮದ ಅಜ್ವಾ ಫಿರ್ದೌಸ್ ರವರನ್ನು ಬೆಂಗಳೂರಿನ ಯಶಸ್ವಿ ಮಹಿಳಾ ಸೇನೆ ಸೋಮವಾರದಂದು ಸನ್ಮಾನಿಸಿ ಗೌರವಿಸಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಮೈದಾನದಲ್ಲಿ ನಡೆದ 14 ವರ್ಷದ ವಯೋಮಿತಿಯ 3ನೇ ಮಿನಿ ಒಲಿಂಪಿಕ್ಸ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರದ ಅಜ್ವಾ ಫಿರ್ದೌಸ್ ರವರು ಹಾವೇರಿ ಜಿಲ್ಲಾ ತಂಡಕ್ಕೆ ಆಯ್ಕೆಯಾಗಿ ಚಿನ್ನ ಪದಕವನ್ನು ಪಡೆದು ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿಯನ್ನು ಸಹ ತಂದುಕೊಟ್ಟಿದ್ದರು. ಅವರನ್ನು ಬೆಂಗಳೂರಿನ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಮತ್ತು ಮಹಿಳಾ ಹಕ್ಕುಗಳ ಪರಿಷತ್, ಕೂಲಿ ಕಾರ್ಮಿಕ, ರೈತ ಹಾಗೂ ಅಸಂಘಟಿತ ಶೋಷಿತರ ಮಹಿಳೆ ಪರ ಕನ್ನಡ ಪರ ಸಂಘಟನೆ ಹಾಗೂ ಯಶಸ್ವಿ ಮಹಿಳಾ ಸೇನೆ ಸಹಯೋಗದೊಂದಿಗೆ ಬೆಂಗಳೂರಿನ ನಂದಿನಿ ಲೇಔಟ್ನ ನಂದಿನಿ ಪಬ್ಲಿಕ್ ಸ್ಕೂಲ್ ಹತ್ರ ಅಮೃತೇಶ್ವರ ದೇವಾಲಯ ಮುಖ್ಯ ರಸ್ತೆಯಲ್ಲಿರುವ ಸುಗ್ಗಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಜ್ವಾ ಫಿರ್ದೌಸ್ ಅವರನ್ನು ಯಶಸ್ವಿ ಮಹಿಳಾ ಸೇನಾ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದ್ದಾರೆ. ಯಶಸ್ವಿ ಮಹಿಳಾ ಸೇನೆಯ ಸಂಸ್ಥಾಪಕ ಅಧ್ಯಕ್ಷೆ H. ಅನಿತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ಸೇನೆ ಕೆಲಸ ಮಾಡುತ್ತಿದ್ದು ಸಾಮಾಜಿಕ ಜೊತೆಗೆ ಮಹಿಳೆಯರ ಸಬಲೀಕರಣ ಮತ್ತು ಉತ್ತೇಜಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದರು. ಇನ್ನು ರಾಜ್ಯಾಧ್ಯಕ್ಷ H. A. ಗಾಯತ್ರಿ ಮಾತನಾಡಿ, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯದ ವಿರುದ್ಧ ಹೋರಾಡುವುದಕ್ಕೆ ಮಹಿಳೆಯರಿಗೆ ಧೈರ್ಯ ತುಂಬಿ ಅವರು ಸದಾ ಮಹಿಳೆಯರು ಪರ ಹೋರಾಟಕ್ಕೆ ನಮ್ಮ ಸಂಘಟನೆ ಸಿದ್ಧವಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಗಿರಿಜಾಂಬ ದೊರೆಸ್ವಾಮಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುಮಾರ್ N, ಭೂಮಿಪುತ್ರ ಫೌಂಡೇಶನ್ ಸಂಸ್ಥಾಪಕರಾದ ಆರ್ಯ ಲೋಕೇಶ್ ಹಾಗೂ ನವಚೈತನ್ಯ ಕೂಲಿ ಕಾರ್ಮಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡ್ಯಾನಿಯಲ್, ಯಶಸ್ವಿನಿ ಮಹಿಳಾ ಸೇನೆಯ ರಾಜ್ಯ ಪದಾಧಿಕಾರದ ಉಪಾಧ್ಯಕ್ಷ ಅಂಜಿನಮ್ಮ, ಕಾನೂನು ಸಲಹೆಗಾರರಾದ B. ರೋಹಿಣಿ, ಕಾರ್ಯದರ್ಶಿ ಗರ್ಜನ್ ಗುಡ್ಬೈ, ಪ್ರಧಾನ ಕಾರ್ಯದರ್ಶಿ HS. ರೂಪಾ, ಜಂಟಿ ಕಾರ್ಯದರ್ಶಿ ಕಾಂಚನ ಮತ್ತು N. ಶಿಲ್ಪಾ ಮತ್ತು ಖಜಾಂಚಿ ಜಯಲಕ್ಷ್ಮಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.